ನಾನು ಪದೇ ಪದೇ ಹೇಳ್ತೇನೆ, ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಸಹಾಯಕರಾಗ್ಲಿ ತತ್ಕ್ಷಣನೇ ಯಾಕಂತಂದ್ರೆ ಖಾಲಿ ಬಿಡಬಾರ್ದು ಹುದ್ದೆಗಳನ್ನ ಇಮಿಡಿಯೇಟ್ ಆಗಿ ನಾವು ತೆಗೆದುಕೊಳ್ಬೇಕು ಅಂತ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಇದಾಗುತ್ತೆ ಅಂತ ಹೇಳಿ, ಅದರಲ್ಲೂ ಬಡವರ ಮಕ್ಕಳು ಅಂಗನವಾಡಿಗೆ ಬರೋದ್ರಿಂದ ಬಹಳಷ್ಟು ಕಾಳಜಿಯನ್ನ ನಾವಾಗ್ಲಿ ನಮ್ಮ ಸರ್ಕಾರ ಆಗಲಿ ತೆಗೆದುಕೊಳ್ತಾ ಇದ್ದೇವೆ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಡಿಸಿ ಮತ್ತು ಸಿಇಒಗಳ ಡಿಸಿ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರುತ್ತೆ. ಅದರಲ್ಲಿ 12 ಜನ ಇರ್ತಾರೆ. ಸೊ ನಾನಂತರೂ ಈಗಾಗಲೇ ಡಿಸಿ ಮತ್ತೆ ಸಿಇಒಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ ಹೋದ ಡಿಸೆಂಬರ್ ಅಧಿವೇಶನದ ನಂತರನೇ ಯಾವುದೇ ಒಂದು ಹುದ್ದೆ ಖಾಲಿಯಾದ 90 ದಿನದ ಒಳಗಡೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಮತ್ತು ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯಕರ್ತರು 6 ಜನ ತುಂಬಿಕೊಳ್ಬೇಕಾಗಿತ್ತು, 31 ಜನ ಅಂಗನವಾಡಿ ಸಹಾಯಕಿಯರನ್ನ ಏನು ತುಂಬಿಕೊಳ್ಬೇಕಾಗಿತ್ತು, ಈಗಾಗಲೇ ಆ ಪ್ರಕ್ರಿಯೆ ಎಲ್ಲ ಮುಗಿದು ತಾತ್ಕಾಲಿಕ ಪಟ್ಟಿಯನ್ನ ನಾವು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನ ಹಚ್ಚಿದ್ದೇವೆ. ಇನ್ನೊಂದು ವಾರದಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಜೊತೆಯಲ್ಲಿ ತಾವು ಒಂದು ಮಾಹಿತಿಯನ್ನ ಕೇಳಿದ್ರಿ, ಯಾರು ಆಯ್ಕೆ ಆಗಬೇಕು ಕಾರ್ಯಕರ್ತರಾಗ್ಲಿ ಸಹಾಯಕಿಯರಾಗ್ಲಿ ಅವರು ಆ ಊರಿನ ವಾಸಿಗಳಾಗಿರ್ಬೇಕು, ನಿವಾಸಿಗಳಾಗಿರಬೇಕು. ಒಂದು ಸಂದರ್ಭದಲ್ಲಿ ಅವರು ಆ ಊರಿನ ನಿವಾಸಿಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ ಆ ಒಂದು ಹೋಬಳಿಗೆ ಅವರು ಅಲ್ಲಿ ವಾಸವಾಗಿದ್ರೆ ರಹವಾಸಿಗಳ ಸರ್ಟಿಫಿಕೇಟ್ ಅನ್ನ ಹಚ್ಚಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಕನ್ಸಿಡರ್ ಮಾಡಿ. ಆ ತರ ಒಂದಷ್ಟು ಕೇಸಸ್ ಇದೆ ಮೇಡಮ್, ದಯವಿಟ್ಟು ಅದನ್ನ ಸೂಚನೆ ಕೊಡಬೇಕು. ಖಂಡಿತವಾಗ್ಲೂ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಡಿಪಿ ಅವರ ಹತ್ರ ಕರೆದು ಡಿಡಿ ಹತ್ರ ನಾನು ಮಾತಾಡ್ತೇನೆ ಖಂಡಿತವಾಗ್ಲೂ.